ಆತ್ಮೀಯರೇ ನಮಸ್ಕಾರ. ಇವತ್ತು ಅಣೆಕಟ್ಟೆ ಪ್ರವೀಣಣ್ಣ ಅವ್ರ ತೋಟದಲ್ಲಿದ್ದೀನಿ. ಇವರು ಜಾಸ್ತಿ ಕಲ್ಟಿವೇಶನ್ಗೆ ಟಿಲ್ಲರ್ ಅನ್ನು ಉಪಯೋಗಿಸ್ತಾರೆ. ಸೊ ಈ ವಿಚಾರವನ್ನ ಯಾವ್ಯಾವ ರೀತಿ ಉಪಯೋಗಿಸ್ತಾರೆ ಆ ಒಂದು ವಿಚಾರಗಳನ್ನ ಇವರ ಒಂದು ಕೃಷಿ ಅನುಭವವನ್ನ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮಸ್ಕಾರ. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಟಿಲ್ಲರ್ ಯೂಸ್ ಮಾಡ್ತಾ ಇರೋದು? ನಾವು ಸುಮಾರು 7 ರಿಂದ 8 ವರ್ಷ ಆಯ್ತಲ್ಲೇ ತಗೊಂಡಿದ್ನ. 8 ವರ್ಷ ಯೂಸ್ ಮಾಡಕ್ ನಿಂತ್ಕೊಂಡು ಟಿಲ್ಲರ್ನೇ ಉಪಯೋಗಿಸ್ಬೇಕು ಅಂತ ಯಾಕೆ ಅನಿಸ್ತು? ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ಗಳೆಲ್ಲ ಫೆಸಿಲಿಟಿ ಇದ್ದು ಫೆಸಿಲಿಟೀಸ್ ಇದ್ದು, ಬಟ್ ಏನಪ್ಪಾ ಅಂದ್ರೆ ಉಳುಮೆ ಮಾಡೋ ಇದಕ್ಕೆ ಇದು ಜಾಸ್ತಿ ಖರ್ಚು ಜಾಸ್ತಿ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಗೇನಪ್ಪ ಇನ್ ಟೈಮಿಗೆ ನಮಗೆ ಸಿಗಲ್ಲ. ಅವರು ನಮ್ಗೆ ಅದೇ ಇರುತ್ತೆ. ಅದೇ ಇದ್ದಾಗ ಅವ್ರಿಗೆ ಹೇಳಿದ್ರೆ ನಾಳೆ ಬರ್ತೀನಿ, ಅವ್ರದ್ದು ಬರ್ತೀನಿ, ಇವ್ರದ್ದು ಬರ್ತೀನಿ ಅಂತ ಹೇಳ್ತಾರೆ. ಹಂಗಾಗಿ ದಿನ ಕಳೀತಾ ಇರುತ್ತೆ. ಅದೇ ಇದ್ದಾಗ ಹೊಡೆಯೋಕ್ಕಾಗಲ್ಲ. ಹೊಣೆಯಲ್ಲಿ ಹೊಡೆಯೋದು ಇಲ್ಲ ತ್ಯಾವ್ದಲ್ಲಿ ಹೊಡೆಯೋದು ಈ ತರ ಆಗುತ್ತೆ. ಆ ಉದ್ದೇಶಕ್ಕೆ ನಮ್ದೇ ಇದ್ರೆ ನಾವ್ ಯಾವ ಬೇಕಾದ್ರೂ ಹೊಡ್ಕೊಂಡು ಬೇಜಾರಾಯ್ತಾ ಬೇಕಾದ್ರೆ 1 ಗಂಟೆ ಹೊಡೆದ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು. ಬಟ್ ಟಿಲ್ಲರ್ನೇ ಪ್ರಿಫರಬಲ್ ಆಗಿ ಯಾಕೆ ಕಲ್ಟಿವೇಶನ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ, ಈಗ ಭೂಮಿನ ಏನಾಗುತ್ತೆ, ನಾವು ಭೂಮಿನ ಯಾವತ್ತು ಸ್ಮೂತ್ ಮಾಡ್ಬೇಕು ಅಂತ ಇದೆ. ಭೂಮಿ ಎಷ್ಟು ಸ್ಮೂತ್ ಆಗಿರುತ್ತೆ ಅಷ್ಟು ನೀರ್ನ ಹಿಡಿದಿಡೋದು ಆಗ್ಲಿ, ನೀರ್ನ ಒಳಗಡೆ ತಗೊಳೋದಾಗ್ಲಿ ಅದು ಎಲ್ಲ ಮಾಡುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಟನ್ ಗಟ್ಲೆ ತೂಕನ ನಾವು ಭೂಮಿ ಮೇಲೆ ಹರಿಸ್ತೀವಿ. ಈ ಟ್ರಾಕ್ಟರ್ ಸುಮಾರು ಏನಿಲ್ಲ ಅಂದ್ರೂ 5 ಟನ್ನು 10 ಟನ್ನು ಈ ತರ ಇರ್ತವೆ. ಅದು ಅಮುಕೊಂಡು ಹಿಂದ್ಗಡೆ ಕಲ್ಟಿವೇಟ್ ಮಾಡ್ಕೊಂಡ್ ಬರುತ್ತೆ. ಅದೇ ಅಮ್ಕಿದ್ರೆ ಪ್ರಯೋಜನ ಏನ್ ಬಂತ ಆ ಕಲ್ಟಿವೇಶನ್? ಆ ಉದ್ದೇಶಕ್ಕೋಸ್ಕರ ಸರ್ಚ್ ಮಾಡಿ. ಇದು ವೆಯ್ಟ್ ಇರಲ್ಲ. ಈಗ ಹಿಂದಿನ ಕಾಲದಲ್ಲೆಲ್ಲ ನಾವು ಬೇಸಾಯ ದನಗಳಲ್ಲಿ ಎತ್ತುಗಳಲ್ಲಿ ಉಳುಮೆ ಮಾಡ್ತಿದ್ರು. ಒಂದ್ ಎತ್ತು ಅಂದಾಜ್ ಅಂದ್ರೆ 2 ಟನ್ ಬರ್ಬೋದು. ಅದಕ್ಕಿಂತ ಕಡಿಮೆ ಇದೆ ಇದು. ಇದರಲ್ಲಿ ವೆಯ್ಟೇ ಬೀಳಲ್ಲ ನಮ್ಗೆ. ಭೂಮಿಗೆ ಜಾಸ್ತಿ ವೆಯ್ಟ್ ಬೀಳಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನ ಚೂಸ್ ಮಾಡಿವು. ಅಂದ್ರೆ ಸುಮಾರು ಕಡೆ ನೋಡಿವು ನಾವು. ಬೇರೆ ತರ ಎಲ್ಲ ಬೇರೆ ತಗೋಬೇಕು, ಸಣ್ಣ ಟ್ರಾಕ್ಟರ್ ತರಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿ ನೋಡಿ ಯಾಕೋ ಇದು ತುಂಬಾ ಕಂಫರ್ಟಬಲ್ ಇತ್ತು, ಮತ್ತೆ ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ತಗೊಂಡು ಅಷ್ಟೇ. 8 ವರ್ಷದಿಂದ ಟಿಲ್ಲರ್ ಅಲ್ಲಿ ಉಳುಮೆ ಮಾಡ್ತಾರೆ. ಟಿಲ್ಲರ್ ಅಲ್ಲಿ ಏನೇನು ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತೀರಾ? ಅಂದ್ರೆ ಬೇರೆ ಯಾವ್ಯಾವ್ದು ಇದ್ರಲ್ಲಿ ಅಟ್ಯಾಚ್ಮೆಂಟ್ಸ್ ನೇಗ್ಲು ಬರುತ್ತೆ. ನೇಗ್ಲು ಹಾಕೊಂಡು ಗೇಜ್ ವೀಲ್ ಹಾಕೊಂಡು ನೇಗ್ಲು ಹಾಕಂತೀವಿ. ಇದೆ ನೇಗ್ಲು ಇಲ್ಲಿದೆ. ಈ ನೇಗ್ಲ ಈ ತರ ನೇಗ್ಲು ಕಲ್ಟಿವೇಟರ್. ಇದು ನೇಗ್ಲು ಹಾಕಂತೀವಿ. ಇದನ್ನ ನಾವು ತರಕಾರಿ ಏನಾದ್ರು ಮಾಡ್ಬೇಕು ಅಂದ್ರೆ ಸಾಲ್ ಹಾಕೊಳಕ್ಕೆ ಸಾಲ್ ಮಾಡ್ತೀವಿ. ನಾವಿದು ಈ ತರ ಅಲ್ಬೆ ಏನಕ್ಕೆ ಯೂಸ್ ಮಾಡ್ತೀವಿ? ಈಗ ಸೊಪ್ಪು ಬೀಜ ಕೊತ್ತಂಬರಿ ಏನಾದ್ರು ಆತರ ತೊಳ್ದಾಗ ಏನಾಗುತ್ತೆ, ಜಸ್ಟ್ ರೋಟ್ ಹೊಡೆದ್ಬಿಟ್ಟು ನಾವು ಕಲ್ಟಿವೇಟ್ ಮಾಡಿ ಜಸ್ಟ್ ತೊಳೆದ್ಬಿಟ್ಟು ಈ ಅಲ್ಬೆ ಗೀಜಾಡ್ಬಿಟ್ರೆ ಸೂಪರ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸೊಪ್ಪಿನ ಬೀಜ ಎಲ್ಲ ಸಣ್ಣ ಇರೋದ್ರಿಂದ ತುಂಬಾ ಆಳಕ್ಕೆ ಹೋದಾಗ ಏನಾಗುತ್ತೆ, ಹುಟ್ಟೋದು ಕಡಿಮೆ ಆಗುತ್ತೆ. ನಮ್ಗೆ ಹುಟ್ಟೋದು ಪ್ರಮಾಣ ಕಡಿಮೆ ಆಗುತ್ತೆ. ಈಗ 100% ಹುಟ್ಟಲ್ಲ. ಈಗ ಅಲ್ವೆಯಲ್ಲಿ ಇದ್ರಲ್ಲಾದ್ರೆ 100% ಹುಟ್ಟುತ್ತೆ. ಕಾಳು ಯಾವುದು ವೇಸ್ಟ್ ಆಗಲ್ಲ. ಒಂದು ಇದು ನೇಗ್ಲು ಆಲ್ಮೋಸ್ಟ್ ಸಾಲು ನಾವು ಸಾಲು ಹೊಡ್ಕೊಳಕ್ಕೆ ಏನಾದ್ರು ಈಗ ಅವರೆ ಕಾಳು ಹಾಕ್ಬೇಕು, ತೊಗರಿ ಕಾಳು ಹಾಕ್ಬೇಕು, ಸಣ್ಣ ಒಂದು ಕಡಿಮೆ ಪ್ರಮಾಣದಲ್ಲಿ ಹಾಕಂತ ಇದ್ರಲ್ಲಿ ಈಗ ಹಿಂದಿನ ಕಾಲ ಬೇಸಾಯನ ನಾವು ಇದು ಮಾಡ್ಬೇಕು. ಇಲ್ಲ ಟ್ರಾಕ್ಟರ್ ಅಲ್ಲಿ ಮಾಡಕ್ಕೆ ಆಗದೇ ಇಲ್ಲ. ಅಂತ ಟೈಮಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಈಗ ಸುಮಾರು ಒಂದು 10 ಸಾಲು ಹೊಡಿಬೇಕು. ಸುಮ್ನೆ 10 ಸಾಲು ಹೊಡೆದು ಅವರೆ ಕಾಳು ಹಾಕ್ತಿವಿ, ತೊಗರಿ ಕಾಳು ಹಾಕ್ತಿವಿ, ಬೇರೆ ಇನ್ನೇನಾದ್ರು ಹಾಕ್ಬೋದು. ಆ ತರ ಸಾಲು ಹೊಡೆದು ಹಾಕಂತನ್ನ ಯೂಸ್ ಮಾಡ್ಕೊಂತೀವಿ. ಅದು ರೋಟ್ರು ಬಂದ್ಬಿಟ್ಟು ಇದು ನಾವು ಈಗ ಸದ್ಯಕ್ಕೆ ಇದೇನಪ್ಪ ಅಂದ್ರೆ ಇದು ರೋಟ್ರು ಮಾಮೂಲಿ ಕಲ್ಟಿವೇಟ್ಗೆ ಯೂಸ್ ಮಾಡೋದು. ಇದ್ರಲ್ಲಿ 4 ಅಡಿವರೆಗೂ ಬರುತ್ತೆ. ನಾನು ಇದನ್ನ 1 ಅಡಿ ಕಡಿಮೆ ಮಾಡ್ಕೊಂಡಿದೀನಿ ಲೆಂತ್. ಇದು 2 ಅಡಿ ಬರುತ್ತೆ. ಆಕ್ಚುಲಿ ಒಂದೊಂದು ಇದು 2 ಅಡಿ ಬರುತ್ತೆ. ನಾನು 1 ಅಡಿ ಕಡಿಮೆ ಮಾಡಿದೀನಿ. 1 ಅಡಿ ಕಡಿಮೆ ಮಾಡಿರೋದು ಏನು ಉದ್ದೇಶ ಅಂದ್ರೆ ನನಗೆ ಅವಶ್ಯಕತೆ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡಿದೀನಿ. 4 ಅಡಿ ಆದ್ರೆ ಹೆವಿ ಆಗುತ್ತೆ, ಒಂದೊಂದ್ ಕಡೆ ಕಲ್ಟಿವೇಟ್ ಆಗಲ್ಲ. ಅಂತ ಟೈಮಲ್ಲೆಲ್ಲ ನಾವು ತರಕಾರಿಗೆಲ್ಲ ಯೂಸ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಅಂದ್ರೆ ಸ್ವಲ್ಪ ಇದು ಕಳೆ ಜಾಸ್ತಿ ಇದ್ರೆ ಹೊಡೆಯಕ್ ಆಗಲ್ಲ. ತುಂಬಾ ಜಾಸ್ತಿ ಇದ್ರೆ ಹೊಡೆಯಕ್ ಆಗಲ್ಲ. ಒಂದ್ ಹದವಾಗಿದ್ರೆ ಈಗ ಮೀಡಿಯಂ ಇಲ್ಲಿ ಇದೆಯಲ್ಲ ಈ ತರ ಇದ್ದಾಗ ಇಷ್ಟಿದ್ರೆ ಎಲ್ಲ ಆರಾಮಾಗಿ ಹೊಡ್ಕೋಬಹುದು. ಏನ್ ಸಮಸ್ಯೆ ಏನಾಗಲ್ಲ. ಒಟ್ಟಲ್ಲಿ ನಿಮ್ಮ ಅನುಭವದ ಪ್ರಕಾರ ಟ್ರ್ಯಾಕ್ಟರ್ಗಿಂತ ಟಿಲ್ಲರ್ ಬೆಸ್ಟ್, ಅದರಲ್ಲಿ ಒಂದು ಆದಾಯ ಅಂದ್ರೆ ತೋಟದ ಒಂದು ಇಳುವರಿ ಜಾಸ್ತಿ ಬರುತ್ತೆ ಅನ್ನೋದು ನಿಮ್ಮ? ಖಂಡಿತ ಇಳುವರಿನೂ ಬರುತ್ತೆ. ಅದ್ರ ಜೊತೆಗೆ ಬೇಕು ಅಂದ್ರೆ ನಾವು ಇಲ್ಲ ನನ್ಗೆ ಸ್ಟ್ರೆಂತ್ ಇಲ್ಲಿದ್ದೀನಿ, ನಾನು ಹೊರಗಡೆ ಏನಾದ್ರು ಈಗ ಟ್ರಾಕ್ಟರ್ ಹೆಂಗ್ ಉಳುಮೆ ಬೇರೆಯವ್ರದೆಲ್ಲ ಉಳುಮೆ ಮಾಡಕ್ ಹೋಗ್ತೀನಿ ಅಂದ್ರು ಇವತ್ತ ಪರ್ ಅವರ್ 600 ರಿಂದ 650 ರೂಪಾಯಿವರೆಗೂ
ನಾವು ಕಲ್ಟಿವೇಶನ್ ಮಾಡ್ಕೊಡ್ತಾ ಇದೀವಿ ಬೇರೆಯವ್ರದೆಲ್ಲ ಮಾಡೋದಾದ್ರೆ. ಅದರಲ್ಲೂ ಆದಾಯ ನಾವು ಮಾಡ್ಕೋಬಹುದು ಬೇಕಾದ್ರೆ. ಯಾಕೆಂದ್ರೆ ಇವತ್ತ ಚಿಕ್ಕದಾಗಿ ಅಡಿಕೆ ಗಿಡ 3 ಅಡಿ 6 ಅಡಿ 5 ಅಡಿಲಿ ಇಡ್ತಾರೆ ಅಡಿಕೆ ಗಿಡ. ಅಂತತವ ನಾವು ಟ್ರಾಕ್ಟರ್ಗಳನ್ನ ಇದು ಮಾಡೋಕ್ಕಾಗಲ್ಲ. ಸಣ್ಣ ಟ್ರಾಕ್ಟರೇ ಬೇಕು ಅಂತೀವಿ. ಸಣ್ಣ ಟ್ರಾಕ್ಟರ್ ಬರಲ್ಲ ಆ ಟೈಮಲ್ಲಿ ನಾವು ಇದನ್ನೇ ಯೂಸ್ ಮಾಡ್ಕೋಬಹುದು. ಎಷ್ಟು HP ಇದು? ಇದು 9 HP. ಇದರಲ್ಲಿ 2 ತರ ಬರುತ್ತೆ, 7.5 HP ಬರುತ್ತೆ, 9 HP ಬರುತ್ತೆ. ಅದು 7.5 HP ಪ್ರಿಫರ್ ಮಾಡಿದ್ರೆ ನಾನು ಬೇಡ ಅಂತೇಳಿ 9 HP ನೇ ತಗೊಂಡೆ. ತುಂಬಾ ಚೆನ್ನಾಗಿದೆ. ನಾನು ಇದ್ರ ಜೊತೆಗೆ ಮತ್ತೆ ಇದ್ರದ್ದು ನಾನು ಇವೆಲ್ಲ ತೆಗೆದಿಟ್ಬಿಟ್ಟು ನಾನು ಆರಾಮಾಗಿ ಇಟ್ಬಿಟ್ಟು ನಾನು ಟ್ರಾಲಿ ಮಾಡಿಸ್ಕೊಂಡಿದ್ದೀನಿ ಇವಾಗ. ನನ್ನ ಇಡೀ ತೋಟ ನಂದೇನ್ 3.5 ಎಕರೆ ಜಮೀನಿದೆ. ಆ 3.5 ಎಕರೆ ಜಮೀನಲ್ಲಿ ಏನ್ ಕಾಯಿ ಬೀಳ್ತವೆ, ಆ ಕಾಯಿ ಏನಾದ್ರು ಕಿತ್ತಿದ ಟೈಮ್ ಆಗ್ಲಿ, ನಾವು ಅಡಿಕೆ ಕಿತ್ತಿದ ಟೈಮ್ ಆಗ್ಲಿ, ಅದನ್ನೆಲ್ಲ ನಾವು ಬೇರೆ ಇನ್ನೊಂದ್ರಲ್ಲಿ ಹೊರ್ಬೇಕಿಲ್ಲ, ತಲೆ ಮೇಲೆ ಹೊರ್ಬೇಕು. ಇಲ್ಲ ಅಂದ್ರೆ ಬೇರೆ ಏನಾದ್ರು ಟ್ರಾಕ್ಟರ್ನ ಇನ್ನೊಬ್ರನ್ನ ಅವಲಂಬಿಸ್ಬೇಕು. ಅದಕ್ಕೆ ನಾನು ಟ್ರೈಲರ್ ಮಾಡ್ಕೊಂಡಿದೀನಿ. ಎಷ್ಟು ಕಾಯಿ ಹಿಡಿತವೆ ಅದ್ರಲ್ಲಿ ಒಂದ್ 250ರಿಂದ 300 ಕಾಯಿನ ಆರಾಮಾಗಿ ಸಾಗಣೆ ಮಾಡ್ಬೋದು. ನಾನು ಇಲ್ಲಿಂದ ಮನೆಗೆ ತಗೊಂಡೋಗಕ್ಕೆ, ಇಲ್ಲ ನಾನ್ ಮನೆಗೆ ಇಲ್ಲಿಂದ ಸೌದೆ ಏನಾದ್ರು ಆಯ್ತು, ಮೊಟ್ಟೆ ಎಡಮಟ್ಟೆ, ನನ್ನ ಒಲೆಗೆ ಏನಾದ್ರು ಬೇಕು, ನೀರೊಲೆಗೆ ಈ ತರದ್ದೆಲ್ಲ ಬೇಕು ಅಂದ್ರೆ ನಾನು ಕಾಯಿನ ನನ್ನ ತೋಟದಲ್ಲಿ ಎಲ್ಲೇ ಕಿತ್ತರೂ ನಾನು ಈಗ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ನನಗೆ. ಈಗ ಅದಕ್ಕೋಸ್ಕರ 2 ಲೇಬರ್ ಬೇಕಾಯ್ತು. ಇವತ್ತು ನಾನು ಒಬ್ನೇ ಇದ್ರೆ ಸಾಕು, ಆರಾಮಾಗಿ ಹಾಯ್ಕಂತೀನಿ, ಟ್ರೈಲರ್ ಒಳಗೆ ಹಾಕಂತೀನಿ, ತಗೊಂಬಂದು ಶೆಡ್ಡಿಗೆ ಹಾಕ್ತೀನಿ ಡೈರೆಕ್ಟ್ ಆಗಿ. ಈ ಒಂದು ಟಿಲ್ಲರ್ ಸೊ ಇಷ್ಟೆಲ್ಲ ಇಂಪ್ಲಿಮೆಂಟ್ಸ್ ಜೊತೆಗೆ ಮತ್ತೆ ಇನ್ನು ಏನೇನನ್ನ ಅಟ್ಯಾಚ್ ಮಾಡ್ಕೋಬಹುದು ಇದರಲ್ಲಿ ಸುಮಾರು ತರದ್ದು ಅಟ್ಯಾಚ್ ಮಾಡ್ಬೋದು. 9 HP ಇರೋದೇ ನಮ್ಗೆ ಇಲ್ಲಿ PTO ಸಾಫ್ಟ್ ಬರುತ್ತೆ. PTO ಸಾಫ್ಟ್ ಅಂತ ಕೊಡ್ತಾನೆ. ಈ PTO ಸಾಫ್ಟ್ ಇಲ್ಲಿದೆ. ಅದು ಆಕ್ಚುಲಿ ನಾನು ಯಾವ್ದು ಯೂಸ್ ಮಾಡಿಲ್ಲ PTO ಸಾಫ್ಟ್ ಗೆ. ಇದ್ರಲ್ಲಿ ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ ಒಂದು ಅಸೆಂಬಲ್ಸ್ ನೆಲ್ಲ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಸ್ಪ್ರೇಯರ್ ಆಗಿ ಯೂಸ್ ಮಾಡ್ಬೋದು. ನಾವ್ ಏನಾದ್ರು ತೋಟಕ್ಕೆ ಏನಾದ್ರು ಸ್ಪ್ರೇ ಮಾಡ್ತೀನಿ, ಏನಾದ್ರು ತರಕಾರಿ ಇದ್ರೆ ಸ್ಪ್ರೇ ಮಾಡಕ್ಕೆ, ಇಲ್ಲ ನಾನು ಒಂದ 20 ಅಡಿ 30 ಅಡಿ ಹೈಟಿಗೆ ಸ್ಪ್ರೇ ಮಾಡ್ಬೇಕು ಅಂದ್ರೆ ಆ ತರದ್ದು ಮಾಡ್ಬೋದು. ಈಗ ಅಡಕೆ ತೆಂಗುಗೆಲ್ಲ ಸ್ಪ್ರೇ ಮಾಡ್ಬೋದು, ಬಾಳೆ ಇಂಥವಕ್ಕೆಲ್ಲ ಸ್ಪ್ರೇ ಮಾಡ್ಬೋದು. ಅದ್ರ ಜೊತೆಗೆ ನೀರ್ನ ಎತ್ತಕ್ಕೆ ನಾವು ಮಾಡ್ಕೋಬಹುದು. ಚಿಕ್ಕ ಹೊಂಡದಿಂದ ಡೈರೆಕ್ಟ್ ಆಗಿ ನೀರ್ನ ಪಂಪ್ ಮಾಡೋಕ್ಕೂ ಸಹ ಪಂಪ್ ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಅದಕ್ಕೆ ಬ್ಯಾಕ್ ರೋಟರ್ ಅಂತ ಬರುತ್ತೆ. ಬ್ಯಾಕ್ ರೋಟರ್ ಹಾಕೊಂಡ್ರೆ ನಾವು ಸೇಮ್ ಏನು ಸಣ್ಣ ಚಿಕ್ಕ ಟ್ರಾಕ್ಟರ್ಗಳಲ್ಲಿ ಹೆಂಗೆ 3 ಅಡಿ 3.5 ಅಡಿಲೆಲ್ಲ ರೋಟರ್ ನಾವು ಹೆಂಗೆ ಕಲ್ಟಿವೇಟ್ ಮಾಡ್ತೀವಿ, ಅದೇ ತರ ಅದನ್ನು ಸಹ ಇದನ್ನ ಅಳವಡಿಸ್ಕೋಬಹುದು. ಮೈಲೇಜ್ ಎಷ್ಟು ಬರುತ್ತೆ? 1 ಗಂಟೆಗೆ ಇದರಲ್ಲಿ ನಾನು ನನಗೆ ಇದು ತಂದಾಗಿಂದಲೂ ನಾನು 1 ಲೀಟರ್ ಹಾಕಂದ್ರೆ ಒಂದು ಕಾಲಿಂದ 1.5 ಗಂಟೆ ನಾನು ಕಲ್ಟಿವೇಟ್ ಮಾಡ್ತೀನಿ. ಇದ್ರಲ್ಲಿ ಪೆಟ್ರೋಲ್ ಡೀಸೆಲ್ ಇದು ಈಗ ಬರ್ತಾ ಇರೋ ಡೀಸೆಲ್ ಇದೆ, ಪೆಟ್ರೋಲ್ ಇದಾವೆ, 2 ತರನು ಬರುತ್ತೆ. ಯಾವ್ದು ಬೆಸ್ಟ್? ಡೀಸೆಲ್ ಬೆಟ್ರು. ಪೆಟ್ರೋಲು ನನಗೆ ಅನ್ಸಿದ ಮಟ್ಟಿಗೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಮೈಲೇಜ್ ಅಷ್ಟು ಇರಲ್ಲ. ಇದು ಯಾವಾಗ್ಲಾದ್ರು ಅಥವಾ ಸ್ಟಾಪ್. ಮತ್ತೆ ಇದರಲ್ಲಿ ಸೆಲ್ಫ್ ಮತ್ತೆ ಮ್ಯಾನ್ಯುಯಲ್ 2 ತರನು ಇದೆ. ಸೆಲ್ಫ್ ಬೇಕು ಅಂದ್ರೆ ಸೆಲ್ಫ್ ಇದೆ, ಬೇಡ ಅಂದ್ರೆ ಮ್ಯಾನ್ಯುಯಲ್ ನಾವು ಕಿಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಈಸಿ. 1 ಕಿಕ್ಕಲ್ಲೆಲ್ಲ ನೀನ್ ಎಷ್ಟೇ ದಿನ, ಎಷ್ಟೇ ತಿಂಗಳು, ಎಷ್ಟೋ ವರ್ಷ ನಿಲ್ಸಿದ್ರು, ನಾನು ಸುಮಾರು ವರ್ಷಾನ್ಗಟ್ಲೆ ನಿಲ್ಸಿದೀನಿ. ಅಂದ್ರೆ ಕಲ್ಟಿವೇಟ್ ಮಾಡಕ್ ಆಗ್ದಲೆ ಏನಾದ್ರು ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ನಿಲ್ಸ್ಬಿಟ್ಟಿರ್ತೀನಿ. ಅವಾಗ 1 ಕಿಕ್ಕಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಡೀಸೆಲ್ ಈಗ ಇಂಜಿನ್ ಅಲ್ಲಿ ಸರ್ವಿಸ್ ಯಾವ ತರ, ಹೆಂಗೆ, ಎಷ್ಟು ವರ್ಷಕ್ಕೆ, ಎಷ್ಟು ಗಂಟೆ ಹೊಡೆದ್ಮೇಲೆ ಸರ್ವಿಸ್ ಮಾಡಿಸ್ಬೇಕು? ಅದೇನಾದ್ರು ಇದೆ. ಆಯಿಲ್ ಚೇಂಜ್ ಮಾಡಿಸ್ಬೇಕು. ಇಷ್ಟು ಅವರ್ ಅಂತ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗು ಒಂದು ಸಮ್ ಅವರ್ಸ್ ಹೇಳ್ತಾನೆ. ಸ್ಟಾರ್ಟಿಂಗ್ ಇಂಜಿನ್ ಕೂರಕ್ಕೆ ಸೆಟ್ ಹಾಕಿ ಅಂತ ಹೇಳ್ತಾರೆ. 5 ಅವರ್ 10 ಅವರ್ ಆದಾಗ ಒಂದ್ಸತಿ ಆಯಿಲ್ 2 ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ನಾವು ಮಾಮೂಲಿ ಆಸ್ ಇಟ್ ಈಸ್ ಏನು ಸರ್ವಿಸಸ್ ಇರುತ್ತೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ನಾವು ಸರ್ವಿಸ್ ಮಾಡ್ಕೊಂಡು ಹೋದ್ರೆ ನಮ್ ಇಂಜಿನ್ ತುಂಬಾ ಬಾಳಿಕೆ ಬರುತ್ತೆ. ಸರ್ವಿಸ್ ಇಲ್ಲಿಗೆ ಬಂದ್ ಮಾಡ್ಕೊಡ್ತಾರೆ ಸರ್. ಸರ್ವಿಸ್ ಚಾರ್ಜ್ ಅಪ್ಲೈ ಮಾಡ್ತಾರೆ ಅವರು. ತುಂಬಾ ಕಡಿಮೆ, ಅಷ್ಟೊಂದೇನ್ ಇದಿರಲ್ಲ. 400 ವರ್ಷಕ್ಕೆ ಎಷ್ಟು ಬಾರಿ ಸರ್ವಿಸ್ ಮಾಡಬಹುದು? ನಂದು ಟಿಲ್ಲರ್ ತಗೊಂಡಾಗಿಂದ 7 ವರ್ಷದಿಂದ ಸುಮಾರು ನಾನು 2 ರಿಂದ 3 ಸತಿ ಮಾಡಿದೀನಿ ಅಷ್ಟೇ. ಅಂದ್ರೆ ಕಲ್ಟಿವೇಟ್ ಮಾಡಿದೀನಿ. ಕಲ್ಟಿವೇಟ್ ಮಾಡಿ ನಾನೇ ಆಯಿಲ್ ಚೇಂಜ್ ಮಾಡ್ಕೊಳೋದು. ಬರೀ ಆಯಿಲ್ ಅಷ್ಟೇ ಚೇಂಜ್ ಮಾಡ್ಕೊಳೋದು. ಇನ್ನ ಅವರೇ ಬಂದ್ ಸರ್ವಿಸ್ ಮಾಡಿರೋದು 2 ಟೈಮ್ 3 ಟೈಮ್ ಅಷ್ಟೇನೆ. ನಾವೇನಾದ್ರೂ ಸಮಸ್ಯೆ ಆದಾಗ ಗದ್ದೆ ಉಳುಮೆ ಮಾಡ್ಬೋದು, ಗದ್ದೆಲ್ಲೂ ಉಳುಮೆ ಮಾಡ್ಬೋದು. ಗೇಜ್ ವೀಲ್ ಹಾಕೊಂಡು ಗದ್ದೆ ಉಳುಮೆ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಗದ್ದೆ ಉಳುಮೆ ಮಾಡ್ಬೇಕಾದ್ರೆ ಮಿಸ್ ಆಗಿ ನಾನ್ ಕೆಡವ್ಬಿಟ್ಟು ಅದನ್ನ ನಾನೇ ಸರ್ವಿಸ್ ಮಾಡಂಗಾಯ್ತು ಅಷ್ಟೇ. ಸರ್ವಿಸ್ ಮಾಡ್ಸಂಗಾಯ್ತು. ಅವಾಗ ಪೂರ್ತಿ ಇಂಜಿನ್ ಪೂರ್ತಿ ಎಲ್ಲ ಬಿಚ್ಚಿ ಫುಲ್ ಸರ್ವಿಸ್ ಮಾಡಿಸಿದೆ ಅಷ್ಟೇ. ಅವಾಗ ನಿಮ್ಮ ಅನುಭವದಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಕಲ್ಟಿವೇಶನ್ ಪ್ಯಾಟರ್ನ್ ಅಲ್ಲಿ ಟ್ರ್ಯಾಕ್ಟರ್ ಉತ್ತಮನ, ಟಿಲ್ಲರ್ ಉತ್ತಮನ? ಫೈನಲೈಸ್ ನಿಮ್ದು? ಟಿಲ್ಲರೇ ಉತ್ತಮ ಟ್ರಾಕ್ಟರ್ಗಿನ್ನ. ಟ್ರಾಕ್ಟರ್ ಇವತ್ತ ಕಾಸ್ಟ್ ವೈಸ್ ಆಗ್ಲಿ, ನಾವು ಇವತ್ತ ರೈತರು ಏನಾಗ್ತಾ ಇದೀವಿ ಅಂದ್ರೆ ಇವತ್ತು ದಿನೇ ರೈತರು ಸಾಲ ಮಾಡ್ಕೊಂಡು ಎಣಗ್ತಾ ಇದೀವಿ. ಇವತ್ತ ಸಾಲ ಯಾಕೆ ಮಾಡ್ಬೇಕು? ಅಷ್ಟೊಂದು ಏನಕ್ಕೆ ಅವಶ್ಯಕತೆ ಏನಿದೆ? ಅಷ್ಟೊಂದು ಹೆವಿ ಇರೋದನ್ನ ಭೂಮಿಗೆ ತಂದು ಇಳಿಸಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ಕಲ್ಟಿವೇಟೇ ಮಾಡಬಾರ್ದು ಅನ್ನೋ ಒಂದು ಪರಿಸ್ಥಿತಿಲಿ ಇದೀವಿ ಇವಾಗ. ಅಂಥದ್ರೊಳಗೆ ನಾವು ಕಲ್ಟಿವೇಟ್ಲೇ ಮಾಡ್ಬೇಕು ಅಂತಂದಾಗ ಈ ತರ
ಚಿಕ್ಕದು ಕಡಿಮೆ ಬಂಡವಾಳದಲ್ಲಿ 1 ಲಕ್ಷದ ಒಳಗಡೆ ನಾವು ಇನ್ವೆಸ್ಟ್ ಮಾಡ್ಕೊಂಡು ಇಂಥವನ್ನ ನಾವು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ರೈತರಿಗೆ ಕಾಸ್ಟ್ ಸಹ ಕಡಿಮೆ ಆಗುತ್ತೆ, ಆದಾಯನೂ ಸಹ ಹೆಚ್ಚು ಮಾಡ್ಕೋಬಹುದು. ಇದರಲ್ಲಿ ಸಾಕಷ್ಟು ಕಲ್ಟಿವೇಶನ್ಗೆ ಸಂಬಂಧಪಟ್ಟಂತೆ ಪ್ರವೀಣಣ್ಣ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟರು. ಸೊ ಸಾಕಷ್ಟು ಸಾಲವನ್ನ ಮಾಡ್ತಾ ಇರ್ತಕ್ಕಂಥ ರೈತ ಬಾಂಧವರು ಅವರಿಗೆ ಕೈಗೆ ಎಟಕೋದು ಅಂದ್ರೆ ಟ್ರ್ಯಾಕ್ಟರ್ನವ್ರ ತಗೊಳ್ಳಿ, ನೀವು ಟಿಲ್ಲರ್ ಅವ್ರ ತಗೊಳ್ಳಿ, ಅದು ನಿಮ್ಮ ಹೆಚ್ಚಿಗೆ ಬಿಟ್ಟಿದ್ದು. ಡಿಪೆಂಡ್ ಅಪ ನಿಮ್ಮ ಫ್ಲಾಟ್ ಎಷ್ಟಿದೆ, ನಿಮ್ಮ ಎಕರೆ ಎಷ್ಟು, ಭೂಮಿ ಎಷ್ಟು ಇದೆ, ನೀವು ಯಾವ ಕ್ರಾಪ್ ಅನ್ನ ಬೆಳೀತಾ ಇದ್ರೆ ಬೆಳೆಯನ್ನ ಅದಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳಿ. ಜಾಸ್ತಿ ಸಾಲ ಮಾಡಿ ಒಂದು ಸಾಲದ ಒಂದು ಇದರಲ್ಲಿ ಎಣಗಬೇಡಿ ಅಂತ ಅಂದ್ರೆ ಹೇಳಿದ್ರು. ಒಂದು ಇದ್ರಲ್ಲಿ ಹೇಳ್ಬೇಕು ಅಂದ್ರೆ 2 ಎಕರೆ 3 ಎಕರೆ 5 ಎಕರೆ ಒಳಗಡೆ ಇರೋರಿಗೆ ಮತ್ತೆ ತುಂಬಾ ತರಕಾರಿ ಈ ತರದ್ ಏನಾದ್ರು ಮಾಡೋರಿಗೆ ತುಂಬಾ ಅನುಕೂಲ. ಅಂದ್ರೆ ಸಸ್ಟೈನಬಲ್ ಆಗಿ ನಾವು ಯೂಸ್ ಮಾಡ್ಬೋದು, ಇದು ಆರಾಮಾಗಿ ಕಡಿಮೆ ಖರ್ಚಲ್ಲಿ ನಾವು ಸಸ್ಟೈನ್ ಆಗ್ಬೋದು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಪ್ರವೀಣ, ನಮಸ್ಕಾರ. ನಮಸ್ತೆ.